ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ಆಗಸ್ಟ್ 28ರಿಂದ ನಿಮ್ಮ ಜೀವನದಲ್ಲಿ ಹಿಂದೆ ಒಂದಾಗಿ ಒಳ್ಳೆಯ ಸುದ್ದಿಗಳು ಕೇಳಿಬರುವ ಸಮಯ ಆರಂಭ ಆಗ್ತಾ ಇದೆ. ನೀವು ಇಷ್ಟು ದಿನ ಕಾಯುತ್ತಿದ್ದ ಒಂದು ವಿಷಯ ಅಚಾನಕ್ ನಿಮ್ಮ ಪರವಾಗಿ ತಿರುಗಬಹುದು. ಕೆಲವೊಂದು ಸುದ್ದಿ ನಿಮಗೆ ಸಂತೋಷ ನೀಡಿದರೆ, ಇನ್ನೂ ಕೆಲವು ಸುದ್ದಿ ನಿಜವಾಗಿ ಕೂಡ ನಿಮಗೆ ಶಾಕನ್ನು ಉಂಟು ಮಾಡಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಗೊಂದಲ, ಆತಂಕ ಅಥವಾ ನಿರೀಕ್ಷೆ ಇದ್ದರೆ ಈಗ ಅದಕ್ಕೆ ನಿಧಾನವಾಗಿ ಉತ್ತರ ಸಿಗಲಿದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಕೆಲವು ಗುಪ್ತ ವಿಚಾರಗಳು ಒಂದೊಂದಾಗಿ ಹೊರಬರುತ್ತೆ. ನಿಮ್ಮನ್ನು ನಿಜವಾಗಿ ಪ್ರೀತಿ ಮಾಡುವವರು ಯಾರು, ನಿಮ್ಮ ಒಳಿತನ್ನು ಬಯಸುವವರು ಯಾರು ಮತ್ತು ನಿಮ್ಮ ಯಶಸ್ಸನ್ನು ಸಹಿಸದವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗುತ್ತೆ. ಆದರೆ ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರ ಮೇಲೂ ಕೂಡ ತಕ್ಷಣ ಕೋಪಗೊಳ್ಳೋದಕ್ಕೆ ಹೋಗಬೇಡಿ. ಯಾರೊಂದಿಗೂ ಕೂಡ ಅನಗತ್ಯವಾಗಿ ವಾದ ಮಾಡಬೇಡಿ. ನಿಮ್ಮ ಶಕ್ತಿಯನ್ನು ಇತರರ ಸಮಸ್ಯೆಗಳಿಗೆ ಖರ್ಚು ಮಾಡಬೇಡಿ. ಮೌನವಾಗಿದ್ದು ಎಲ್ಲವನ್ನು ಕೂಡ ಗಮನಿಸೋದು ನಿಮ್ಮ ಪಾಲಿಗೆ ಬಹಳ ಉತ್ತಮ. ಇಷ್ಟು ದಿನ ನಮ್ಮನ್ನು ಕಡೆಗಣಿಸಿದ ವ್ಯಕ್ತಿಗಳೇ ಮತ್ತೆ ನಮ್ಮ ಹತ್ತಿರ ಬರಬಹುದು. ಯೋಜನೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಿರ್ಬೋದು. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಹೆಜ್ಜೆಯನ್ನು ಎಲ್ಲರಿಗೂ ಹೇಳುವ ಅಗತ್ಯ ಇಲ್ಲ. ನೀವು ಮೌನವಾಗಿದ್ದಷ್ಟು ನಿಮ್ಮ ಯೋಜನೆಗಳು ಸುರಕ್ಷಿತವಾಗಿರುತ್ತೆ. ಈ ಸಮಯದಲ್ಲಿ ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ಬೆಲೆ ಇದೆ. ಆದ್ದರಿಂದ ಯೋಚನೆ ಮಾಡಿ ಮಾತನಾಡಿ. ವಿಶೇಷವಾಗಿ ಸಂಜೆಯ ಸಮಯ ನಿಮಗೆ ಬಹಳ ಮಹತ್ವದ್ದಾಗಿರುತ್ತೆ. ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ವಾತಾವರಣವನ್ನು ಶಾಂತವಾಗಿರಿಸಿ. ದೇವರ ಮುಂದೆ ಸ್ವಲ್ಪ ಸಮಯ ಕುಳಿತು ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಜೋರಾಗಿ ಮಾತಾಡೋದು, ಕೋಪದಿಂದ ಮಾತಾಡೋದು ಅಥವಾ ಅನಗತ್ಯ ಜಗಳ ಮಾಡೋದನ್ನು ತಪ್ಪಿಸಿ. ಈ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಕೊಂಡು ದೇವರನ್ನು ನೆನೆಯೋದು ನಿಮಗೆ ಧೈರ್ಯ ನೀಡುತ್ತೆ. ಈ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಅನಿಸಿದರೆ ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆಯವರೆಗೂ ಕೂಡ ಕೇಳಿ. ಯಾಕೆಂದರೆ ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ 3 ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಈಗ ತಿಳಿದುಕೊಳ್ತಾ ಇದ್ದೀವಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಲವು ಬಾರಿ ದೊಡ್ಡ ಸಮಸ್ಯೆ ಬರಬೇಕಾಗಿದ್ದು ಕೂಡ ಕೊನೆ ಕ್ಷಣದಲ್ಲಿ ತಪ್ಪಿ ಹೋಯಿತು. ದೊಡ್ಡ ಆರ್ಥಿಕ ನಷ್ಟ ಆಗಬೇಕಾಗಿದ್ದು ಯಾವುದೋ ಒಂದು ಕಾರಣದಿಂದ ತಪ್ಪಿ ಹೋಯಿತು. ತಪ್ಪಾದ ವ್ಯಕ್ತಿಯನ್ನು ನಂಬುವ ಪರಿಸ್ಥಿತಿ ಬಂದಿತ್ತು. ಕೊನೆಯ ಕ್ಷಣದಲ್ಲಿ ನಿಮ್ಮ ಮನಸ್ಸು ಬದಲಾಯಿತು. ಅಥವಾ ನಿಮಗೆ ತುಂಬ ಭಯ ಹುಟ್ಟಿಸಿದ ಒಂದು ಪರಿಸ್ಥಿತಿಯಿಂದ ಸುರಕ್ಷಿತವಾಗಿ ಹೊರ ಬಂದಿರ್ಬೋದು. ಇವೆಲ್ಲವನ್ನು ಕೂಡ ಕೇವಲ ನಿಮ್ಮ ಅದೃಷ್ಟ ಅಂತ ಭಾವಿಸಬೇಡಿ. ಇದು ದೇವರ ಕೃಪೆ. ನಿಮ್ಮ ವಿರುದ್ಧ ಅಡ್ಡಿ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡುವವರ ಯೋಜನೆಗಳೆಲ್ಲ ಕೂಡ ನಿಧಾನವಾಗಿ ವಿಫಲವಾದವು. ಆದರೆ ಅವರು ತೊಂದರೆಗೆ ಸಿಲುಕಿದಾಗ ಅದನ್ನು ನೋಡಿ ಸಂತೋಷ ಪಡುವ ಅಗತ್ಯ ಇಲ್ಲ. ಸೇಡು ತೀರಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ದೇವರ ಕೈಗೆ ಬಿಟ್ಬಿಡಿ. ನಿಮ್ಮ ಮನಸ್ಸು ಕೋಪ, ಅಹಂಕಾರ ಮತ್ತು ದ್ವೇಷದಿಂದ ಮುಕ್ತವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ಮೊದಲನೇ ಘಟನೆ ನಿಮ್ಮ ಉದ್ಯೋಗ, ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿತು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಅಚಾನಕ್ ನಿಮ್ಮ ಮುಂದೆ ಬರಬಹುದು. ಹೊಸ ಉದ್ಯೋಗದ ಮಾಹಿತಿ ಸಿಗಬಹುದು. ಸಂಬಳ ಹೆಚ್ಚಳದ ಸುದ್ದಿ ಬರಬಹುದು. ಹೊಸ ಜವಾಬ್ದಾರಿ ದೊರೆಯಬಹುದು. ವ್ಯವಹಾರದಲ್ಲಿ ಹೊಸ ಗ್ರಾಹಕರು ಸಿಗಬಹುದು. ಹೊಸ ಒಪ್ಪಂದಕ್ಕೆ ಅವಕಾಶ ಬರಬಹುದು. ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದ ಕೆಲಸ ಮತ್ತು ಚಲನೆಯನ್ನು ಪಡೆಯಬಹುದು. ನಿಮ್ಮ ಕುಟುಂಬದಲ್ಲಿ ಬಹಳ ದಿನಗಳಿಂದ ನಿಮಗೆ ತಿಳಿಯದಿದ್ದ ಒಂದು ವಿಷಯ ಹೊರಬರ್ಬೋದು. ಯಾರೊಬ್ಬರ ನಿಜವಾದ ಉದ್ದೇಶ ನಿಮಗೆ ಅರ್ಥ ಆಗಬಹುದು. ನೀವು ಇಷ್ಟು ದಿನ ನಂಬಿಕೊಂಡಿದ್ದ ಒಂದು ತಪ್ಪು ಕಲ್ಪನೆ ದೂರವಾಗಬಹುದು. ಮೊದಲಿಗೆ ಈ ಸತ್ಯ ನಿಮಗೆ ನೋವನ್ನು ನೀಡಿದರೂ ಕೂಡ ನಂತರ ಅದೇ ಸತ್ಯ ನಿಮ್ಮ ಮನಸ್ಸಿನಲ್ಲಿದ್ದ ದೊಡ್ಡ ಭಾರವನ್ನು ಕಡಿಮೆ ಮಾಡುತ್ತೆ. ಯಾರು ನಿಜವಾಗಿ ಕೂಡ ನಿಮ್ಮವರು ಎಂಬುದು ನಿಮಗೆ ತಿಳಿಯುತ್ತೆ. 3ನೇ ಘಟನೆ ಹಣಕಾಸಿಗೆ ಸಂಬಂಧಿಸಿದ್ದು. ಸಿಲುಕಿಕೊಂಡಿದ್ದ ಹಣ ಕೈಗೆ ಬರಬಹುದು. ಬಾಕಿ ಹಣ ಪಾವತಿಯಾಗಬಹುದು. ಬಹಳ ದಿನಗಳಿಂದ ನಿರೀಕ್ಷೆ ಮಾಡುತ್ತಿದ್ದ ಹಣದ ಮೂಲ ತೆರೆದುಕೊಳ್ಬಹುದು. ಅಥವಾ ಅನಿರೀಕ್ಷಿತವಾಗಿ ಒಂದು ಆರ್ಥಿಕ ಅವಕಾಶ ನಿಮ್ಮ ಮುಂದೆ ಬರ್ಬೋದು. ಆದರೆ ಹಣದ ವಿಷಯದಲ್ಲಿ ಅತಿಯಾದ ಆತುರ ಬೇಡ. ಹಣ ಬಂದ ತಕ್ಷಣ ದೊಡ್ಡ ಖರ್ಚು ಮಾಡೋದನ್ನು ತಪ್ಪಿಸಿ. ಯಾವುದೇ ದಾಖಲೆ, ಒಪ್ಪಂದ, ಸಾಲ ಅಥವಾ ಹೂಡಿಕೆ ಸಂಬಂಧಿತ ಪತ್ರಕ್ಕೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ವಿಷಯವನ್ನು ಓದಿ. ಯಾರಾದರೂ ಸಿಹಿಯಾಗಿ ಮಾತನಾಡಿದ್ರಂತ ಅವರ ಮಾತನ್ನು ಕುರುಡಾಗಿ ನಂಬೇಡಿ. ಮಾತಿಗಿಂತ ದಾಖಲೆ ಮುಖ್ಯ, ಭರವಸೆಗಿಂತ ಪರಿಶೀಲನೆ ಮುಖ್ಯವಾಗಿರುತ್ತೆ. ವೃಷಭ ರಾಶಿಯವರು ಮಾನಸಿಕ ಒತ್ತಡ ಅಥವಾ ದೈಹಿಕ ಆಯಾಸ ಅನುಭವಿಸ್ತಾ ಇರ್ಬೋದು. ಎಲ್ಲವನ್ನು ಕೂಡ ನಿಮ್ಮ ಮೇಲೇ ತೆಗೆದುಕೊಂಡು ಹೋಗುತ್ತಿರುವಂತೆ ನೀವು ಅನ್ನಿಸ್ತಾ ಇರ್ಬೋದು. ಕೆಲವೊಮ್ಮೆ ವಿಶ್ರಾಂತಿ ಪಡೆದರೂ ಕೂಡ ಮನಸ್ಸು ಶಾಂತವಾಗದೇ ಇರಬಹುದು. ಆದರೆ ಈಗ ನಿಧಾನವಾಗಿ ಪರಿಸ್ಥಿತಿ ಬದಲಾಗ್ತಾ ಇದೆ. ನಿಮ್ಮನ್ನು ಕೆರಳಿಸಲು ಯಾರಾದರೂ ಪ್ರಯತ್ನ ಮಾಡ್ತಿರ್ಬೋದು.
ನಿಮ್ಮ ಬಗ್ಗೆ ತಪ್ಪು ಮಾತು ಹೇಳ್ಬೋದು, ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನೀವು ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಶಾಂತ ಪ್ರತಿಕ್ರಿಯೆ ನಿಮ್ಮ ದೊಡ್ಡ ಶಕ್ತಿ ಅಂತ ನಂತರ ಅವರಿಗೆ ಅರ್ಥವಾಗುತ್ತೆ. ವೃಷಭ ರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದ ವಿಳಂಬಗಳು ಮತ್ತು ಅಡೆತಡೆಗಳು ನಿಧಾನವಾಗಿ ಕಡಿಮೆಯಾಗುವ ಸಮಯ ಬಂದಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ತಡವಾದರೂ ಕೂಡ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಕರ್ಮದ ಬಂಧ ನಿಧಾನವಾಗಿ ಮುಕ್ತವಾಗುತ್ತೆ. ನೀವು ಇಷ್ಟು ದಿನ ಪ್ರಯತ್ನ ಮಾಡಿದರೂ ಕೂಡ ಯಶಸ್ಸು ಕೈ ತಪ್ತಾ ಇದ್ರೆ ಈಗ ಆ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಾಣಬಹುದು. ಆದರೆ ಈ ಬದಲಾವಣೆಯನ್ನು ಸ್ಥಿರವಾಗಿರಿಸಿಕೊಳ್ಳೋದಕ್ಕೆ 4 ತಪ್ಪುಗಳಿಂದ ದೂರ ಇರಿ. ಸಂಜೆ ಸಮಯದಲ್ಲಿ ಮನೆಯ ಹೊರಗೆ ಅನಗತ್ಯವಾಗಿ ಹಣ ಅಥವಾ ಧಾನ್ಯ ನೀಡೋದನ್ನು ತಪ್ಪಿಸಿ. ಸಂಪೂರ್ಣ ಸತ್ಯ ತಿಳಿಯದೆ ಯಾರೊಬ್ಬರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಬೇಡಿ. ನಿಮ್ಮ ಪೋಷಕರು ಮತ್ತು ಹಿರಿಯರ ಮಾತು ಹಾಗೂ ಅಗತ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮನೆಯಲ್ಲಿ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಮಾಡೋದನ್ನು ತಪ್ಪಿಸಿ. ಕೋಪದಲ್ಲಿ ಆಡಿದ ಕಠಿಣ ಮಾತುಗಳು ಸಂಬಂಧಗಳಿಗೆ ನೋವನ್ನು ಉಂಟು ಮಾಡ್ಬೋದು. ಆದ್ದರಿಂದ ನಿಮ್ಮ ಮಾತಲ್ಲಿ ಮೃದುತ್ವ ಇರಲಿ. ನಿಮ್ಮ ವಿರುದ್ಧ ಕೆಲಸ ಮಾಡುವ ವ್ಯಕ್ತಿ ಸಂಬಂಧಿಯಾಗಿರ್ಬಹುದು, ನೆರೆಹೊರೆಯಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಇರುವವರಾಗಿರ್ಬೋದು. ಆದರೆ ಎಲ್ಲರನ್ನೂ ಕೂಡ ಅನುಮಾನಿಸುವ ಅಗತ್ಯ ಇಲ್ಲ. ಕೇವಲ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೆ ಹಂಚಿಕೊಳ್ತಿದ್ದೀರಿ ಎಂಬುದನ್ನು ಎಚ್ಚರ ಇರಲಿ. ನೀವು ಒಂದು ಯೋಜನೆಯನ್ನು ಯಾರಿಗಾದರೂ ಹೇಳಿದ ನಂತರ ಅದು ಮತ್ತೊಬ್ಬರಿಗೆ ತಲುಪಿದ ಅನುಭವ ನಿಮಗೆ ಆಗ್ತಾ ಇದ್ರೆ ಮುಂದೆ ನಿಮ್ಮ ಯೋಜನೆಗಳನ್ನು ಮೌನವಾಗಿ ಇಟ್ಕೊಳ್ಳಿ. ನಿಮ್ಮ ಮುಂದಿನ ಹೆಜ್ಜೆ, ನಿಮ್ಮ ಹಣಕಾಸಿನ ನಿರ್ಧಾರ, ನಿಮ್ಮ ಕೆಲಸದ ಯೋಜನೆ ಅಥವಾ ಕುಟುಂಬದ ಪ್ರಮುಖ ವಿಚಾರಗಳನ್ನು ಎಲ್ಲರಿಗೂ ತಿಳಿಸಬೇಡಿ. ದೇವರೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಮತ್ತು ಬಹಳ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತ್ರ ಅಗತ್ಯವಿದ್ದರೆ ಹಂಚಿಕೊಳ್ಳಿ. ಈ ಮೌನ ಭಯಕ್ಕಾಗಿ ಅಲ್ಲ, ನಿಮ್ಮ ಯಶಸ್ಸನ್ನು ರಕ್ಷಣೆ ಮಾಡೋದಕ್ಕಾಗಿ. ಆಗಸ್ಟ್ 28ರ ಸಂಜೆ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಮೂಡಬಹುದು. ಬಹಳ ದಿನಗಳಿಂದ ಕಾಡುತ್ತಿದ್ದ ಒಂದು ಸಮಸ್ಯೆಗೆ ಪರಿಹಾರದ ಸುಳಿವು ಸಿಗ್ಬೋದು. ಹಳೆಯ ಸ್ನೇಹಿತರಿಂದ ಫೋನ್ ಕಾಲ್ ಬರ್ಬೋದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಸಂದೇಶ ಬರಬಹುದು.